ಶ್ರೀವಾಸ್ತು ಸಕಲ ದೇವತಾ ಧೂಪ. ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ, ನರದೃಷ್ಟಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು, ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು. ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ಒಂದು ಎಪಿಸೋಡ್ ಏನಪ್ಪ ಅಂತಂದರೆ ಜಾಂಡೀಸ್ ಮೇಲೆ ತಗೋಬೇಕು ಅಂತಿದ್ದೀನಿ. ಭಾಳಷ್ಟು ಜನಗಳಲ್ಲಿ ಜಾಂಡೀಸ್ ಅನ್ನೋದು ನಮ್ಮ ಆಡು ಭಾಷೆಯಲ್ಲಿ ಬಂದು ಜಾಂಡೀಸ್ ಅನ್ನೋದನ್ನು ಕಾಮಿಲ ಅಂತ ಕರೀತಾರೆ. ಕಾಮಿಲ ಅಂತಂದರೆ ಕಡಿಮೆ ಸ್ಟೇಜಲ್ಲಿ ಇರ್ತಕ್ಕಂಥದ್ದು. ಅದು ರೈಸ್ ಆಗ್ತಾ 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 ಕಾಮಿಲ ಅಂತ ಕರಿತೀವಿ. ಕುಂಭ ಅಂತಂದರೆ ತಲೆಗೆ ಯಾವಾಗ ನಮಗೆ ವಿಪರೀತವಾಗಿ ಜಾಂಡೀಸ್ ಅನ್ನೋದು ಹಳದಿ ಬಣ್ಣ ಮೈಗೆ ಏರ್ತಾ ಹೋಗ್ತಾ ಇರ್ತದೋ, ಹಳದಿ ಕಣ್ಣುಗಳೆಲ್ಲ ಹಳದಿ ಬಂದ್ಬಿಡ್ತದೆ. ನೋಡೋ ನೋಟ ಇದ್ದಾರಲ್ಲ, ಸರಿಯಾಗಿ ನಮಗೆ ಅನ್ನನಾಳಗಳು ಶಿಂಕ್ ಆಗ್ತಾ ಇರ್ತದೆ, ತಿಂದ ಆಹಾರ ಡೈಜೆಷನ್ ಆಗಲ್ಲ, ವಾಕರಿಕೆ ಆಗ್ತಾ ಇರ್ತದೆ, ವಾಂತಿಗಳಾಗ್ತಾ ಇರ್ತದೆ. ಈ ರೀತಿ ಬಹಳಷ್ಟು ಸಮಸ್ಯೆಗಳು ಈ ಜಾಂಡೀಸ್ ಬಂದವರಿಗೆ ಕಾಡ್ತಾ ಇರ್ತದೆ. ಎಲ್ಲಿ ನೋಡಿದ್ರು ಒಂದು ಸ್ವಲ್ಪ ಹಳದಿ ಬಣ್ಣನೇ ಕಾಣಿಸ್ತಾ ಇರ್ತದೆ ಅವ್ರಿಗೆಲ್ಲ. ಯಾವುದು ನೋಡಿದ್ರು ಹಳದಿ ಬಣ್ಣ ಕಾಣಿಸ್ತಾ ಇರ್ತದೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಕುಡ್ತಾ ಜಾಸ್ತಿ ಆಗಿರ್ತದೆ ಇವ್ರಿಗೆ. ಕುಡಿದು ಹಾಳಾಗ್ತಾ ಇರ್ತಾರೆ. ಆದರೆ ರೋಗ ಆಯ್ತಲ್ಲಪ್ಪ, ಏನು ಮಾಡಬೇಕು, ಇದನ್ನು ಬಿಡೋದು ಒಳ್ಳೆಯದು ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಆ ಸ್ನೇಹಿತರು ಸಿಕ್ಕಿದ್ರು ಕುಡಿದ್ಬಿಟ್ಟೆ, ಅವ್ರು ಸಿಕ್ಕಿದ್ರು ಕುಡಿದ್ಬಿಟ್ಟೆ, ಯಾವುದೋ ಒಂದು ಕಾರಣ ಹೇಳ್ಕೊಂಡು ಕುಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ರೋಗ ಎಂಥದ್ದು ಅಂತಂದರೆ ಕುಡಿತಕ್ಕೂ ಆ ಒಂದು ಇರ್ತಕ್ಕಂಥ ಕಾಮಿಲ ರೋಗಕ್ಕೂ ತುಂಬ ವಿಷಕಾರಿ. ಎಷ್ಟು ಎಗನಿಸ್ಟ್ ಅಂದರೆ ಹಾವುಗೂ ಮುಂಗಸಿಗೂ ಯಾವ ರೀತಿ ಎಗನಿಸ್ಟ್ ಇರುತ್ತೋ ಅಷ್ಟು ಎಗನಿಸ್ಟ್. ಆದರೆ ನಮ್ಮ ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಕುಡಿಯೋದನ್ನು ಮಾತ್ರ ಬಿಡಬಾರ್ದು, ತಿನ್ನೋದನ್ನು ಬಿಡಬಾರ್ದು, ರೋಗ ಹಂಗೆ ಹೋಗ್ಬಿಡ್ಬೇಕು. ಅದಕ್ಕೆ ಕಾರಣ ನಿಮ್ಗೆ ಸಿಕ್ಕಂತಕ್ಕಂಥವ್ರು ಯಾರು ಅಂತಂದರೆ ಇಂಗ್ಲೀಷ್ ಡಾಕ್ಟ್ರು. ನಿಮ್ಗೆ ಏನೇ ಇರಲಿ ಎಲ್ಲ ತಿನ್ನಿ, ಔಷಧಿ ತಿನ್ನಿ, ಔಷಧಿ ತಿಂತಾ ಇರಬೇಕು, ನೀವು ಏನು ಬೇಕೋ ಎಲ್ಲ ತಿಂತಾ ಇರಿ ಅಂತಾರೆ. ಆದರೆ ಪಥ್ಯ ಅನ್ನೋದು ಕಂಪಲ್ಸರಿ. ಆ ರೋಗಕ್ಕೆ ತಕ್ಕನಂತೆ ಪಥ್ಯ ಇಲ್ಲದೇ ಇದ್ದಾಗ ಎಂಥ ಸಮಸ್ಯೆ ಬರುತ್ತೆ ಅಂತಂದರೆ ದೇಹನ ಅದು ಉಚ್ಚ ಸ್ಥಾನಕ್ಕೆ ತಗೊಂಡೋಗಿ ಕಾಮಿಲ ಅಂತ ಸ್ಟಾರ್ಟ್ ಆದಾಗ ಡಾಕ್ಟ್ರ್ ಏನು ಹೇಳ್ತಾನೆ ಅಂತಂದರೆ, ಸರ್ ಇದು 4th ಸ್ಟೇಜ್ಗೆ ಹೋಗ್ಬಿಟ್ಟಿದೆ, ಇದನ್ನು ವಾಸಿ ಮಾಡೋಕ್ಕಾಗೋದಿಲ್ಲ, ನೀವು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತೇಳಿ ಮನೆಗೆ ಕಳಿಸ್ಬಿಡ್ತಾರೆ. ಅಲ್ಲಿವರೆಗೂ ನೀವು ತಂದಿಕೊಂಡಿರ್ತೀರ. ನಿಮ್ಮ ಚಟ, ಕುಡ್ತದ ಚಟ ಆಗ್ಬೋದು, ತಿನ್ನೋದ್ರ ಚಟ ಆಗ್ಬೋದು, ಅವು ಬಹಳಷ್ಟು ಜಾಸ್ತಿ ಆಗ್ತವೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಪಥ್ಯ ಕಂಪಲ್ಸರಿ ಇರಲೇಬೇಕು. ಕುಡ್ತಾ ಬಿಡಬೇಕು, ಹನ್ಸು ಪಾನ್ ಪರಾಕ್ಗಳು ಇವನ್ನೆಲ್ಲ ಬಿಡಬೇಕು. ಬಿಟ್ಟು ನೀವು ಚಿಕನ್ನು, ಹಸಿಮೆಣಸಿನಕಾಯಿ, ಬದನೆಕಾಯಿ, ಹುಣಸೆಹಣ್ಣು, ಇಂಥ ಮೀನುಗಳು ಇಂಥವೆಲ್ಲ ಪೂರ್ತಿ ಬಂದ್ ಮಾಡಿ ತೊಗರಿಬೇಳೆ ಸಾರು ಅಥವಾ ಸೊಪ್ಪಿನ ಸಾರುಗಳು, ತರಕಾರಿ ಸಾರುಗಳು ಇದನ್ನು ಬಳಸ್ಕೊಂಡು ಮಾಂಸಾಹಾರಗಳನ್ನ ತ್ಯಜಿಸ್ಕೊಂಡು ಕಂಪಲ್ಸರಿ ನಾವು ಹೇಳಿರ್ತಕ್ಕಂಥ ವನಮೂಲಿಕೆಗಳು ಏನು ಗಿಡಮೂಲಿಕೆಗಳು ಸಿಗ್ತಾವೋ ಅವುಗಳ ಔಷಧಿಗಳನ್ನು ನೀವಾಗಿ ಪ್ರಯತ್ನ ಮಾಡಿ. ನಿಮ್ಮ ಮನೆಗಳಲ್ಲೇ ನೀವು ಅದನ್ನು ಬಳಸ್ಕೊಂಡು ತಗಂತ ಬಂದರೆ ಕಂಪಲ್ಸರಿ 100% ಅದು ವಾಸಿ ಆಗ್ತಾ ಬರ್ತದೆ. ಸ್ವಲ್ಪ ದಿನ ವಾಸಿ ಆಗೋ ಅಷ್ಟೊತ್ತಿಗೆ ಏನು ಮಾಡ್ತಾರೆ, ಮತ್ತೆ ಹೋಗಿ ಕುಡಿತಾ ಇರ್ತಾರೆ. ಅದನ್ನು ಮಾಡೋಕೆ ಹೋಗ್ಬೇಡಿ ಯಾವತ್ತಿಗೂ. ಅದು ವಿಷ ಪ್ರಯೋಗ ಅಂತ ಕರಿತೀವಿ. ವಿರುದ್ಧ ಆಹಾರ ಯಾವಾಗ ನಮ್ಮ ದೇಹಕ್ಕೆ ಸೇರ್ತದೋ ಆವಾಗ ನಮ್ಮನ್ನು ಕೊಲ್ತದೆ. ಆದ್ದರಿಂದ ಇವತ್ತು ನಾನೊಂದು ಗಿಡಮೂಲಿಕೆ ತೋರಿಸ್ತೀನಿ. ಅದು ಎಲ್ಲರಿಗೂ ಪರಿಚಿತವೇ, ಆದರೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿದು ನೆಲನೆಲ್ಲಿ, ಕಿರುನೆಲ್ಲಿ ಅಂತ ಕರಿತಾ ಇರ್ತಾರೆ. ಇದು ಬಂದು ಕಿರುನೆಲ್ಲಿ ಸೊಪ್ಪು. ಈ ಸೊಪ್ಪು ಎಷ್ಟು ಅದ್ಭುತವಾಗಿ ಜಾಂಡೀಸ್ ಮೇಲೆ ಕೆಲಸ ಮಾಡ್ತದೆ ಅಂತಂದರೆ, ನೀವು ಕಂಪಲ್ಸರಿ ಪಥ್ಯ ಇದ್ದು 100ಕ್ಕೆ 100% ಪಥ್ಯ ಇದ್ದು ನೀವು ಇದನ್ನು ತಗೊಂತ ಬಂದರೆ 100ಕ್ಕೆ 100% ವಾಸಿ ಆಗ್ತದೆ. ಆದರೆ ನೀವೇನು ಮಾಡ್ತೀರ ಅಂದ್ರೆ ಪಥ್ಯ ಇರದೆ ಇದನ್ನ ಹೋಗಿ ಒಳ್ಳೆ ಮೇಕೆಗಳು, ಹಸುಗಳು ತಿಂತಾ ಇದ್ರು ಕೆಲಸ ಮಾಡೋದಿಲ್ಲ. ಪಥ್ಯ 100ಕ್ಕೆ 100% ಇರಲೇಬೇಕು. ಅವಾಗೇನು ಮಾಡ್ತೀರಾ ಅಂತಂದರೆ ಈ ಸೊಪ್ಪನ್ನ ಪೂರ್ತಿ ಹಿಂಗೆ ಎಳ್ಕೊಂಬಿಡಿ. ಎಳೆದ್ಬಿಟ್ಟು ಆ ಕಡ್ಡಿ ಮಾತ್ರ ಬಿಸಾಕಿ ಪರವಾಗಿಲ್ಲ, ಎಳೆದಾಗಿದ್ರೆ ಏನೂ ಸಮಸ್ಯೆ ಇಲ್ಲ, ಅದನ್ನು ಬಳಸ್ಕೋಬೋದು. ಬಳಸ್ಬಿಟ್ಟು ಏನು ಮಾಡ್ತೀರ, ಒಂದು ನೆಲ್ಲಿಕಾಯಿ ಪ್ರಮಾಣ, ಮ್ಯಾಕ್ಸಿಮಮ್ ಇಷ್ಟು ಪ್ರಮಾಣ ಈ ಸೊಪ್ಪು ತಗೊಂಡು ಚೆನ್ನಾಗಿ ಕೊಟ್ಬಿಟ್ರೆ ಒಂದು ನೆಲ್ಲಿಕಾಯಿ ಪ್ರಮಾಣ ಆಗಬೇಕು. ಆ ಜಾಗಕ್ಕೆ ನೀವೇನು ಮಾಡ್ತೀರ ಅಂತಂದರೆ 1-2 ಚಿಟಿಕೆಯಷ್ಟು ಜೀರಿಗೆ ಪುಡಿ, 1-2 ಚಿಟಿಕೆ ಕಾಳು ಮೆಣಸು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟುಬಿಟ್ಟು ಉಂಡೆ ಥರ ಮಾಡಿಕೊಂಡು ಪ್ರತಿನಿತ್ಯ ಹುಳಿ ಬರದೇ ಇರತಕ್ಕಂಥ ಮಜ್ಜಿಗೆಯಲ್ಲಿ ತಗೋಬೇಕು. ಫ್ರೆಶ್ ಆಗಿ ಮಜ್ಜಿಗೆ ಮಾಡ್ಕೋಬೇಕು. ನಾಟಿ ಹಸುವಿನ ಮಜ್ಜಿಗೆ ಆದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಫ್ರೆಶ್ ಆಗಿ ಚೆನ್ನಾಗಿ ಕಡ್ದಿರ್ತಾ ಬೆಣ್ಣೆ ತೆಗೆದು ಬಿಡ್ಬೇಕು. ಮತ್ತು ಟೋಟಲ್ ಬೆಣ್ಣೆ ತೆಗೆದುಬಿಟ್ಟು ಏನು ಮಾಡ್ತೀರಂದರೆ ಆ ಮಜ್ಜಿಗೆ, ತಿಳಿ ಮಜ್ಜಿಗೆ, 1 ಭಾಗ ಮೊಸರು,
2 ಭಾಗ ಅಥವಾ 3 ಭಾಗ ನೀರು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅದನ್ನು ನೀರು ಮಜ್ಜಿಗೆ ಅಂತ ಕರಿತೀವಿ. ಆ ಮಜ್ಜಿಗೆಯಲ್ಲಿ ಏನು ಮಾಡ್ತೀರಂದರೆ ಕಲಿಸ್ಬಿಟ್ಟಾದರೂ ಕುಡೀರಿ ಅಥವಾ ತಿಂದುಬಿಟ್ಟಾದರೂ ಕುಡೀರಿ. ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ತಗೊಂತ ಬಂದಾಗ ಒಂದು ಅರ್ಧ ಗಂಟೆ 1 ಅವರ್ವರೆಗೂ ಗ್ಯಾಪ್ ಕೊಡಬೇಕು. ಇದು ಔಷಧಿ ತಗೊಂಡ ಮೇಲೆ 1 ಅವರ್ವರೆಗೂ ಗ್ಯಾಪ್ ಕೊಟ್ಟರೆ ನಿಮ್ಮ ದೇಹದಲ್ಲಿ ಎಲ್ಲ ಅಂಗಗಳಿಗೂ ಸ್ಪ್ರೆಡ್ ಆಗುತ್ತದೆ. ಯಾವ್ಯಾವ ನರಗಳಲ್ಲಾಗ್ಬೋದು, ಕಣ್ಣುಗಳಲ್ಲಾಗ್ಬೋದು, ಎಲ್ಲೆಲ್ಲಿ ನಿಮಗೆ ಆ ಕಾಮಿಲ ರೋಗ ಒಳಗೆ ಸೇರಿದೆಯೋ ಅದನ್ನೆಲ್ಲ ಪೂರ್ತಿ ಇಳಿಸ್ಕೊಂಡೇ ಬರ್ತದೆ. ಇಳಿಸ್ಕೊಂಡು ಮ್ಯಾಕ್ಸಿಮಮ್ 1 ಅವರ್ವರೆಗೂ ಗ್ಯಾಪ್ ಕೊಡಿ ಸಾಕು. ಊಟದಲ್ಲಿ ಕೊಟ್ಟಾಗ ನಿಮಗೆ ಆ ಇರ್ತಕ್ಕಂಥ ಸಮಸ್ಯೆ ಒಂದು 11 ದಿನ 21 ದಿನ ತಿಂತಾ ಬನ್ನಿ, ಏನು ಸಮಸ್ಯೆ ಇಲ್ಲ. ನೀವು ಅತಿ ಹೆಚ್ಚಿಗೆ ಕಬ್ಬಿನ ರಸ ಕುಡಿಬೋದು. ಕೊಬ್ಬಿದೆಯಲ್ಲ, ಕೊಬ್ಬೇನು ಮಾಡ್ತೀರ ಅಂತಂದರೆ ಅದಕ್ಕೆ ಶುಂಠಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಅವನ್ನ ಹಾಕಬಾರ್ದು. ಹಾಕದಂತೆ ಬರೀ ಕಬ್ಬಿನ ರಸ ತಗೊಂಡು ಅದನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೂಡ ಒಂದು 2 ಟೈಮ್ 3 ಟೈಮ್ ತಗೊಳ್ಳಿ. ಸಂಜೆ ಮತ್ತು ರಾತ್ರಿ ಹೊತ್ತು ತಗೊಳ್ಳೋಕೆ ಹೋಗಬೇಡಿ ಕಬ್ಬಿನ ರಸ. ಈ ರೀತಿ ತಗೊಂತ ಬಂದು ಪಥ್ಯ ಕಂಪಲ್ಸರಿ ಇದ್ದರೆ ನಿಮಗೆ ಆ ಕುಂಭಕಾಮಿಲ ಆಗ್ಬೋದು, ಕಾಮಿಲ ಆಗ್ಬೋದು, ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದಾಗ ನೀವು ತಗೊತಾ ಬನ್ನಿ. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದ್ದಾಗ ನೀವು ತಗೊಂಡ್ರಿ ಅನ್ಕೊಳ್ಳಿ, ಆ ಸಮಸ್ಯೆ ಕ್ಲಿಯರ್ ಆಗ್ತದೆ. ಇಲ್ಲ ಅಂದಾಗ ರೈಸ್ ಆಗಿ ಕುಂಭಕಾಮಿಲಾಗಿ ಹೋಗ್ಬಿಟ್ಟ ಮೇಲೆ ನೀವು ಹೋಗಿ ಒದ್ದಾಡೋ ಬದಲು ಕಂಪಲ್ಸರಿ ಆ ಒಂದು ಕಡಿಮೆ ಗತಿಯಲ್ಲಿದ್ದಾಗಲೇ ನೀವು ತಗೊಂಡಾಗ ನೀವು ನಿಮ್ಮ ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಈ ಒಂದು ರೆಮಿಡಿನ ನಿಮಗೆ ನೀವೇ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಅದನ್ನು ನಾವು ಕಲಿಸ್ಕೊಡ್ತೀವಿ. ಆ ಒಂದು ಔಷಧಿನ ಬಳಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.